ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೇಘಾ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ಅವರೆಕಾಳಿನ ಖಾರ, ಚಿತ್ಕದ ಬೇಳೆ ಖಾರನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು 1 kg ಆಗುವಷ್ಟು ಅವರೆಕಾಯಿನ ಸುಲಿದು ಉನಿ ಹಾಕಿ ಅವರೆಕಾಳು ಚಿತ್ಕದ ಬೇಳೆಕಾಳನ್ನ ಮಾಡಿಟ್ಕೊಂಡಿದ್ದೀನಿ. ಸುಮಾರು 2 ಪಾವ್ನಷ್ಟಿದೆ. 1.5 ಪಾವ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 1 ಬೌಲ್ ಕಡಲೆಕಾಯಿ ಬೀಜ, 1 ಬೌಲ್ ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊಬ್ಬರಿ ಉದ್ದುದ್ದಕ್ಕೆ, 1 ಬೌಲ್ ಹುರಿಗಡಲೆ, ಚಿರ್ಲಿ ಸೈಸ್. ಇದನ್ನು ಕಲ್ಲುಪ್ಪು ಜೊತೆ ನಾನು ಮಿಕ್ಸಿಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ದಪ್ಪಗೆ ಖಾರ ಇರುವಂತಹ ಮೆಣಸಿನ್ಕಾಯಿ ಹಾಕಿ, ಕರಿಬೇವು, ಪುಡಿ ಉಪ್ಪು, ಹಸಿಮೆಣ್ಸಿನ್ಕಾಯಿ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಟು ಅದಕ್ಕೆ 1/4 ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. 1 ಕಾಳು ಹಾಕಿ ನೋಡಿದ್ದೀನಿ ಎಣ್ಣೆ ಕಾಯ್ದಿದೆಯಾ ಅಂತ. ಎಣ್ಣೆ ಕಾಯ್ದಿದೆ. ನಾವು ತೊಗೊಂಡಿದ್ದಂತಹ ಕಾಳನ್ನ 2 ಭಾಗ ಮಾಡಿಕೊಂಡು 1 ಭಾಗನ ಮೊದಲನೇ ಸಲ ಎಣ್ಣೆಗೆ ಹಾಕಿದ್ದೀನಿ. ಚೆನ್ನಾಗಿ ಬೇಯ್ತಾ ಇದೆ. ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಎಲ್ಲ ಕಾಳುಗಳು ಮೇಲೆ ಬರುತ್ತೆ, ಒಂದೊಂದಾಗೆ ಬರುತ್ತೆ. ಬಂದ ತಕ್ಷಣ ತೆಗಿಬಾರ್ದು. ಸುತ್ತ ಇರುವಂತಹ ನೊರೆ ಸ್ಟಾಪ್ ಆದಮೇಲೆ 1 ಕಾಳನ್ನ ಎತ್ಕೊಂಡು ತಿಂದು ನೋಡಾದ್ಮೇಲೆ ಗೊತ್ತಾಗುತ್ತೆ ಇದು ಬೆಂದಿದೆಯಾ ಅಂತ. ಈಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಜಾಲರಿ ಸಹಾಯದಿಂದ ಎಲ್ಲ ಕಾಳುಗಳನ್ನು ಬೇರೆ ಜಾಲರಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಏನಾದರೂ ಎಣ್ಣೆ ಇದ್ದರೆ ಸೋರ್ಕೊಳ್ಳಿ ಅಂತೇಳಿ ಇನ್ನೊಂದು ಜಾಲರಿಗೆ ಹಾಕಿಟ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ಭಾಗ ಇತ್ತಲ್ಲ ಹಸಿ ಅವರೆಕಾಳನ್ನ, ಅದನ್ನು ಎಣ್ಣೆಗೆ ಹಾಕಿದ್ದೀನಿ. ಅದು ಬೇಯೋಷ್ಟರಲ್ಲಿ ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದ್ನಲ್ಲ, ಚಿಲ್ಲಿ ಸ್ಲೈಸು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿರೋದು ಕಲ್ಲುಪ್ಪು ಜೊತೆಗೆ ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪು, ಹಸಿಮೆಣ್ಸಿನ್ಕಾಯಿ ಖಾರನೂ ಪುಡಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಪೈಸಿಯಾಗಿರಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು. ಆದ್ದರಿಂದ ಸ್ವಲ್ಪ ಖಾರವಾಗೇ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು 2ನೇ ಸಲ ಹಾಕಿದ್ನಲ್ಲ ಕಾಳು, ಅದು ಸಹ ಬೆಂದಿದೆ. ಇದನ್ನು ಅದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಸಹ ಮೊದಲಿನಂತೆಯೇ ಚಿಲ್ಲಿ ಸ್ಲೈಸು, ಪುಡಿ ಉಪ್ಪು, ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸಿಂಗ್ ಚೆನ್ನಾಗಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾವು ಮೊದಲೇ ತೊಗೊಂಡಿದ್ದಂತಹ 1 ಬೌಲ್ ಕಡಲೆಕಾಯಿ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗೆ ಹುರ್ಕೋಬೇಕು. ಈ ರೀತಿ ಇದು ಹುರ್ಕೊಂಡಾಗಿದೆ. ಇದನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಅವರೆಕಾಳು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಬೌಲ್ ಹುರಿಗಡಲೆ ಸಹ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಗೋಲ್ಡಿಸ್ಟ್ ಬಣ್ಣ ಬರುವವರೆಗೂ ಇದನ್ನು ಹುರ್ಕೊಳ್ತೀನಿ. ಇದು ಸಹ ಆಗಿದೆ. ಇದನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಅವರೆಕಾಳಿನ ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣದಾಗೆ ಉದ್ದುದ್ದಕ್ಕೆ ತೆಳು ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ, ಇದನ್ನು ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಇದನ್ನು ಸಹ ಮಾಮೂಲಿ ಎಣ್ಣೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕರಿಬೇವು 3ರಿಂದ 4 ಸ್ಲೈಸು, ಈ ಎಲ್ಲವನ್ನು ನಾನು ಈ ಸ್ಟೀಲ್ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಅವಲಕ್ಕಿ ಹುರ್ಕೋಬೇಕು. ಯಾಕಂದರೆ ಅವಲಕ್ಕಿ ಹುರಿತಾ ಇದ್ಬೇಕಾದ್ರೆ ಎಣ್ಣೆ ಗಲೀಜಾಗ್ಬಿಡುತ್ತೆ. ಅದರಲ್ಲಿರುವಂಥ ಸಣ್ಣ ಅವಲಕ್ಕಿಗಳೆಲ್ಲ ನಿಂತ್ಕೊಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ 1 ಹಿಡಿ ಅವಲಕ್ಕಿ ಹಾಕಿ ಈ ರೀತಿ ಹೈ ಫ್ಲೇಮಲ್ಲೇ ಹುರಿಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ ಅವಲಕ್ಕಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಈ ರೀತಿ 1.5 ಪಾವ್ ಅವಲಕ್ಕಿನೂ ಕರ್ಕೋಬೇಕಾಗತ್ತೆ. ನಾನಿಲ್ಲಿ ಎಲ್ಲವನ್ನು ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಇದ್ರ ಮೇಲೆ ಚಿಲ್ಲಿ ಸ್ಲೈಸು, ಹಸಿಮೆಣ್ಸಿನ್ಕಾಯಿ ಪುಡಿ, ಪುಡಿ ಉಪ್ಪು ಇಷ್ಟೆಲ್ಲವನ್ನು ಹಾಕಿ
ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿದಂತಹ ಅವರೆಕಾಳಿನ ಖಾರ ನಿಮಗೆ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ಸಲ ಮನೆಯಲ್ಲಿ ಮಾಡಿ ತಿಂದು ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೇಜಾರಾದಾಗ, ಮನೆಯಲ್ಲಿ ಒಬ್ಬರೇ ಇದ್ದಾಗ, ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ಥರ ಖಾರಗಳನ್ನ ಮಾಡಿಟ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಬೇಜಾರಾದಾಗ ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು